ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಹಬ್ಬವಾದ ಅಂದರೆ ನಾಗರ ಪಂಚಮಿ ಮೊದಲನೇ ಹಬ್ಬವಾದ ಶ್ರಾವಣ ಮಾಸದಲ್ಲಿ ಬರುವಂಥದ್ದು. ಈ ಒಂದು ಹಬ್ಬದ ಬಗ್ಗೆ ಅಂದರೆ ನಾಗರ ಪಂಚಮಿ ಹಬ್ಬದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಕಂಕಣ ಭಾಗ್ಯ, ಸಂತಾನ ಫಲ, ಇನ್ನು ಚರ್ಮಕ್ಕೆ ಸಂಬಂಧಪಟ್ಟಂತ ತೊಂದರೆ ಈ ಥರದ್ದೆಲ್ಲ ಇದ್ರೂ ಕೂಡ ನಮಗೆ ಸರ್ಪಗಳ ಆಶೀರ್ವಾದ ಬೇಕೇ ಬೇಕು. ಇದಕ್ಕೋಸ್ಕರನೇ ನಾಗದೇವತೆಗಳನ್ನು ಆರಾಧನೆ ಮಾಡಬೇಕು. ಕೆಲವರಂತೂ ಮನೆಯಲ್ಲಿ ಹಿತ್ತಾಳೆ ಮತ್ತು ಬೆಳ್ಳಿಯ ನಾಗರಗಳನ್ನು ಕೂಡ ಇಟ್ಕೊಂಡು ಪೂಜೆನ ಮಾಡ್ತಾ ಇರ್ತಾರೆ. ಪ್ರತಿ ಮಂಗಳವಾರ, ಗುರುವಾರ, ಭಾನುವಾರ ಅಥವಾ ಪಂಚಮಿ, ಷಷ್ಠಿ ದಿನಗಳಲ್ಲಿ, ಹುಣ್ಣಿಮೆ ದಿನಗಳಲ್ಲೂ ಕೂಡ ಅಭಿಷೇಕ ಮಾಡಿ ಪೂಜೆನ ಮಾಡ್ತಾ ಇರ್ತಾರೆ. ಕೆಲವರು ಇದನ್ನು ಇಟ್ಕೊಳ್ಳೋದಕ್ಕೂ ಕೂಡ ಭಯ ಪಡ್ತಾರೆ. ಇಟ್ಕೊಳ್ಳೋದಕ್ಕಾಗಲ್ಲ ಅಂತವರು ನಾಗರ ಕಲ್ಲುಗಳಿಗೂ ಕೂಡ ಪೂಜೆನ ಮಾಡ್ಬೋದು. ಇವಾಗ ನಾಗರ ಪಂಚಮಿ ಯಾವಾಗ ಶುರು ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ದಿನ ನಾವು ಆಚರಣೆ ಮಾಡಬೇಕು ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಶ್ರಾವಣ ಮಾಸದ ಮೊದಲನೇ ಹಬ್ಬವಾದ ನಾಗರ ಪಂಚಮಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕೆಲವರಿಗೆ ಈ ನಾಗರ ಪಂಚಮಿ ಪದ್ಧತಿ ಇರುತ್ತೆ, ಕೆಲವರಿಗೆ ಈ ಪದ್ಧತಿ ಇರೋದಿಲ್ಲ. ಇನ್ನು ಕೆಲವರು ನಾಗರ ಕಲ್ಲನ್ನು ನಾವು ಮುಟ್ಟೋದೇ ಇಲ್ಲಪ್ಪ, ನಮಗೆ ಭಯ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ಯಾವುದೇ ರೀತಿ ದೋಷಗಳಿರಲಿ, ನಮಗೆ ಗೊತ್ತಿರುತ್ತೋ ಅಥವಾ ಗೊತ್ತಿಲ್ಲದೆ ಇರೋದೇ ಇರ್ಬೋದು. ಕೆಲವು ಸಲ ಜಾತಕಗಳನ್ನು ನೋಡಿದಾಗ ಏನೂ ದೋಷ ಇಲ್ಲ ಅಂತ ಹೇಳ್ತಾರೆ, ಎಲ್ಲನೂ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಆದರೆ ನಾವೇನೇ ಕೆಲಸ ಮಾಡಿದ್ರೂ ಎಲ್ಲನೂ ಕೂಡ ಅರ್ಧ ಬರ್ಧ ಆಗ್ತಾ ಇರುತ್ತೆ. ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ಪೂರ್ತಿನೇ ಆಗೋದಿಲ್ಲ. ನಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದೇ ಇರೋದಿಲ್ಲ. ಇಂಥ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತ ಅಂದರೆ ಇನ್ನು ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಆಗಿರಲಿ, ಹೆಣ್ಣು ಹೊನ್ನು ಮಣ್ಣು ಋಣಗಳು ಒಲಿದು ಬರಬೇಕು ಅಂತ ಅಂದರೆ ಸರ್ಪಗಳ ಆಶೀರ್ವಾದ ಇರಲೇಬೇಕು. ಅದಕ್ಕೋಸ್ಕರನೇ ಷಷ್ಠಿ ಪೂಜೆಗಳು ತುಂಬಾ ವಿಶೇಷ ಅಂತ ಹೇಳ್ತಾರೆ. ಈ ವರ್ಷ ಶ್ರಾವಣ ಮಾಸದ ಮೊದಲನೇ ಹಬ್ಬವಾದ ನಾಗರ ಪಂಚಮಿಯನ್ನು ಇದೇ 29ನೇ ತಾರೀಕು ನಾಗರ ಪಂಚಮಿ ಹಬ್ಬ ಮಂಗಳವಾರ ಆಚರಣೆ ಮಾಡಬೇಕು. ಪಂಚಮಿ ತಿಥಿ ಇದೇ ಜುಲೈ 28ನೇ ತಾರೀಕು ಸೋಮವಾರ ರಾತ್ರಿ 11:30 ಪ್ರಾರಂಭ ಆಗ್ತಾ ಇದೆ. ಜುಲೈ 30ನೇ ತಾರೀಕು ಮಧ್ಯರಾತ್ರಿ 12:40 ಮುಕ್ತಾಯ ಆಗ್ತಾ ಇದೆ. ನಮಗೆ ಪೂರ್ತಿ ಪಂಚಮಿ ತಿಥಿ ಇರುವಂಥ ದಿನ 29ನೇ ತಾರೀಕು. ಆ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಹೋಗ್ಬಿಟ್ಟು ನಾಗರ ಕಲ್ಲಿಗೆ ಪೂಜೆನ ಮಾಡಬೇಕು. ಪದ್ಧತಿ ಇರೋರು ಇಲ್ಲದೇ ಇರೋರು ಎಲ್ಲರೂ ಕೂಡ ಪೂಜೆ ಮಾಡಲೇಬೇಕು. ಸಣ್ಣ ಪುಟ್ಟ ದೋಷಗಳು ಇದ್ದರೂ ಕೂಡ ಎಲ್ಲನೂ ಕೂಡ ನಿವಾರಣೆ ಆಗುತ್ತೆ. ಮಂಗಳವಾರ ಬೆಳಗ್ಗೆ 5:40 8:30 ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ನಾಗರ ಪೂಜೆನ ಮಾಡಬೇಕು. ನೀವು ಈ ರೀತಿ ವರ್ಷಕ್ಕೆ ಒಂದ್ಸಲಿ ಆದ್ರೂ ನಾಗದೇವತೆಗಳನ್ನು ಪೂಜೆ ಮಾಡೋದ್ರಿಂದ ಹಾವು ಕಡಿತ ಈ ಥರದ್ದೆಲ್ಲ ಅಪಾಯದಿಂದ ನಮಗೆ ರಕ್ಷಣೆ ಸಿಗುತ್ತೆ. ಅಲ್ಲದೆ ಜಮೀನು ಬೆಳೆಗಳಿಗೆ ಸಂರಕ್ಷಣೆ ಸಿಗುತ್ತೆ. ಈ ಒಂದು ನಾಗರ ಪಂಚಮಿ ಹಬ್ಬ ಏನಿದೆ ಅದು ಕೃಷಿ ಸಮುದಾಯಗಳಿಗೆ ಮಳೆಗಾಲದ ಆರಂಭವನ್ನು ಸೂಚಿಸುತ್ತೆ. ಅಂದರೆ ಇಲ್ಲಿಂದ ಮುಂದಕ್ಕೆ ಮಳೆಗಾಲ ಪ್ರಾರಂಭ ಅನ್ನೋದು ಸೂಚನೆ ಸಿಗುತ್ತೆ. ಉತ್ತಮವಾದ ಫಸಲನ್ನು ಬೆಳೆಯೋದಕ್ಕೆ ಮತ್ತು ಕೀಟಗಳು ಮತ್ತು ನೈಸರ್ಗಿಕ ವಿಕೋಪಗಳ ರಕ್ಷಣೆಯನ್ನು ಪಡೆಯೋದಕ್ಕೋಸ್ಕರ ತುಂಬ ಜನ ಅವರವರ ಜಮೀನಲ್ಲಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನಾಗರ ಕಲ್ಲಿಗೆ ಪೂಜೆನ ಮಾಡ್ತಾ ಇರ್ತಾರೆ. ಕೆಲವರಿಗೆ ಈ ಪದ್ಧತಿ ಪರಂಪರೆಯಾಗಿ ಬಂದಿರುತ್ತೆ. ಇನ್ನು ಕೆಲವರು ಆನಂತರ ಇಷ್ಟೆಲ್ಲ ಕಷ್ಟಗಳಾಗ್ತಾ ಇದೆಯಲ್ಲ ಏನಕ್ಕೆ ಅಂತ ಯಾರನ್ನಾರು ಕೇಳಿದಾಗ ಅವ್ರಿಗೆ ಹೇಳ್ತಾರೆ, ನಿಮ್ಮ ಕುಟುಂಬದಲ್ಲಿ ಈ ರೀತಿ ನಾಗರ ಪೂಜೆನ ಮಾಡಬೇಕು ಮಾಡಿ ಅಂತ. ಆಮೇಲೆ ಅವ್ರ ಜೀವನದಲ್ಲಿ ಏಳಿಗೆನ ಪಡೆದಿರೋದು ಕೂಡ ಇದೆ. ನಾಗರ ಪೂಜೆ ಅಂದ್ರೇ ತುಂಬಾ ಮಡಿಯಾಗಿಯೇ ಪೂಜೆನ ಮಾಡಬೇಕು. ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ ಅಂತ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಿಮ್ಮ ಮಂತ್ಲಿ ಪ್ರಾಬ್ಲಮ್ಸ್ ನೋಡಿಕೊಂಡು ಮಾಡ್ಕೊಳ್ಳಿ. ಹೇಗಿದ್ರೂ ನಾಗರ ಪಂಚಮಿ ಮೊದಲೇ ಮನೆನ ಕ್ಲೀನ್ ಮಾಡಿಕೊಂಡ್ರೆ ಮುಂದೆ ಬರುವಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಈ ಅಮಾವಾಸ್ಯಕ್ಕೂ ಮೊದಲೇ ಮನೆನ ಕ್ಲೀನ್ ಮಾಡಿಟ್ಕೊಳ್ಳಿ. ಒಂದ್ಸಲಿ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ. ಹಬ್ಬ ಬರ್ತಿದ್ದಂಗೆ ಸಿಂಪಲ್ ಆಗಿ ಧೂಳೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು. ನೀವು ಹಬ್ಬನ ಆಮೇಲೆ ಮಾಡ್ಕೋಬೋದು. ಇನ್ನು ಯಾರಿಗಾದ್ರೂ ಚರ್ಮದ ಸಮಸ್ಯೆ ಇದೆ ಅಂತ ಅಂದರೆ ಅವರು ಈ ಒಂದು ಪರಿಹಾರನ ಮಾಡ್ಕೋಬೋದು. ಯಾರಿಗೆಲ್ಲ ಚರ್ಮದ ಸಮಸ್ಯೆ ಇದೆಯೋ ಅವರು ಏನು ಮಾಡಬೇಕು ಅಂದರೆ ನಾಗರ ದೇವಸ್ಥಾನದಲ್ಲಿ ತೀರ್ಥ ಸ್ನಾನ ಅಂತಲೂ ಮಾಡಿಸ್ತಾರೆ. ಮಂಗಳವಾರ, ಭಾನುವಾರ, ಗುರುವಾರ ಅಥವಾ ಹುಣ್ಣಿಮೆ ದಿನ, ಷಷ್ಠಿ ದಿನ, ಪಂಚಮಿ ಇಂತಹ ದಿನಗಳಲ್ಲಿ ಅಲ್ಲಿ ಒಂದು ಚಾರ್ಟ್ ಹಾಕಿರ್ತಾರೆ ಯಾವ್ಯಾವ ದಿನ ತೀರ್ಥ ಸ್ನಾನ ಇರುತ್ತೆ ಅಂತ.
ನೀವೇನು ಮಾಡಬೇಕು ಅಂದರೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಹೋಗ್ಬಿಟ್ಟು ತೀರ್ಥ ಸ್ನಾನ ಮಾಡಬೇಕು. ಅಂದರೆ ಕಲ್ಯಾಣಿ ಇರುತ್ತೆ ಅಥವಾ ಬಾವಿ ಇರುತ್ತೆ, 3 ಕೊಡ ನೀರನ್ನು ತೆಗೆದುಬಿಟ್ಟು ನಿಮ್ಮ ತಲೆ ಮೇಲೆ ಹಾಕ್ತಾರೆ ಆ ನೀರನ್ನು. ಅಂದರೆ ಅವರು ಬಾವಿನಲ್ಲಿ ನೀರನ್ನು ಸೇದ್ಬಿಟ್ಟು ಆಮೇಲೆ ಆ ನೀರನ್ನು ನಿಮ್ಮ ತಲೆ ಮೇಲೆ ಹಾಕ್ತಾರೆ. ಅದಾದಮೇಲೆ ಏನು ನೀವು ಸ್ನಾನ ಮಾಡಿರ್ತೀರಲ್ವ, ಆ ಒದ್ದೆ ಬಟ್ಟೆನಲ್ಲೇ ದೇವಸ್ಥಾನ ಸುತ್ತಲೂ ಕೂಡ 3 ಪ್ರದಕ್ಷಿಣೆ ಹಾಕಬೇಕು. ಇದಾದಮೇಲೆ ಅಲ್ಲೇ ನಿಮಗೆ ಬಟ್ಟೆನ ಚೇಂಜ್ ಮಾಡೋದಕ್ಕೂ ಕೂಡ ರೂಮ್ಗಳು ಕೂಡ ಇರುತ್ತೆ. ಆಮೇಲೆ ನೀವು ಚೇಂಜ್ ಮಾಡ್ಕೊಂಬಿಟ್ಟು ಅದಾದಮೇಲೆ ನೀವು ದೇವ್ರ ದರ್ಶನ ಮಾಡಬೇಕು. ದೇವಸ್ಥಾನದಲ್ಲಿ ನೀವು ಕೇಳಿದಾಗ ಇಷ್ಟು ವಾರ ನೀವು ನೀರನ್ನು ಹಾಕಿಸ್ಕೋಬೇಕು ಅಂತ ಅವರು ಹೇಳ್ತಾರೆ. ಅಷ್ಟು ವಾರನೂ ಕೂಡ ನೀವು ಹಾಕಿಸ್ಕೋಬೇಕು. ಅಲ್ಲಿವರೆಗೂ ನೀವು ನಾನ್ ವೆಜ್ಜನ್ನು ತಿನ್ನಬಾರ್ದು, ಇದಂತೂ ನೆನ್ಪಿಟ್ಕೊಳ್ಳಿ. ಮತ್ತು ನೀವು ನೀರು ಯಾವ ದಿನ ಹಾಕಿಸ್ಕೊಂಡಿರ್ತೀರಲ್ವ, ಆ ನೀರನ್ನು ಹಾಕಿಸ್ಕೊಂಡಿರೋ ದಿನವೂ ಕೂಡ ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಹಾಕ್ತಾ ಇರೋವಂಥ ಆಹಾರನ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಮತ್ತು ನೀವು ಈ ದೇವಸ್ಥಾನಕ್ಕೆ ಹೋಗುವಾಗಲೂ ಕೂಡ ಅಷ್ಟೇ ಮನೆಯಲ್ಲಿ ಸ್ನಾನ ಮಾಡಿಕೊಂಡೇ ಹೋಗಬೇಕು. ಹಾಗೆಯೇ ನೀವು ಎದ್ಬಿಟ್ಟು ಮುಖ ಕೈಕಾಲು ತೊಳ್ಕೊಂಬಿಟ್ಟು ನೀವು ಹಾಗೆಯೇ ದೇವಸ್ಥಾನಕ್ಕೆ ಸ್ನಾನ ಮಾಡ್ದಂಗೆ ಹೋಗೋಂಗಿಲ್ಲ. ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಚರ್ಮದ ಸಮಸ್ಯೆ ನಿವಾರಣೆ ಆಗುತ್ತೆ. ಇನ್ನು ಇದ್ರ ಜೊತೆಗೆ ಆಸ್ಪತ್ರೆಗೂ ಕೂಡ ತೋರಿಸ್ತಾ ಇರಬೇಕು, ಹಾಗೆ ದೇವ್ರ ಸೇವೆನೂ ಕೂಡ ಮಾಡ್ತಾ ಇರಬೇಕು. ನಾಗರ ದೇವಸ್ಥಾನದಲ್ಲಿ ಮಾಡುವಂಥ ತೀರ್ಥ ಸ್ನಾನ ಏನಿರುತ್ತೆ ಅದು ಬರೀ ಚರ್ಮದ ಸಮಸ್ಯೆಗೆ ಅಂತಲೇ ಅಲ್ಲ, ಮದುವೆ ವಿಳಂಬ ಆಗ್ತಾ ಇದ್ದರೆ, ಸಂತಾನ ಫಲಕ್ಕಾಗಿ, ಇನ್ನು ಬೇರೆ ಬೇರೆ ಇನ್ಯಾವ್ಯಾವ ಸಮಸ್ಯೆಗಳಿದೆಯೋ ಅದೆಲ್ಲದಕ್ಕೂ ಕೂಡ ನೀವು ತೀರ್ಥ ಸ್ನಾನ ಮಾಡಿಸ್ಕೋಬೋದು. ನಿಮಗೆ ಯಾವುದಾದ್ರು ನಾನು ಹೇಳಿರುವಂಥ ಸಮಸ್ಯೆಗಳಿದ್ದರೆ, ನೀವೇನಾದ್ರು ಹೋಗಬೇಕು ಆ ದೇವಸ್ಥಾನಕ್ಕೆ ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಒಂದು ಒಳ್ಳೆ ದೇವಸ್ಥಾನ, ನಾಗರ ದೇವಸ್ಥಾನ ನಾನು ನಿಮಗೆ ಅಡ್ರೆಸ್ನ ಕೊಡ್ತೀನಿ. ಅಲ್ಲಿಗೆ ಹೋಗಿ ಖಂಡಿತವಾಗ್ಲೂ ನಿಮ್ಮ ಕೋರಿಕೆ ಏನಿದೆ ಅದು ನೆರವೇರುತ್ತೆ. ಆ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ನಿಮಗೆ ಗೊತ್ತಿಲ್ಲದಂಗೆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಗಾಗುತ್ತೆ. ನಾನು ಕೂಡ ತುಂಬ ಸಲ ಆ ದೇವಸ್ಥಾನಕ್ಕೆ ಹೋಗಿದ್ದೀನಿ. ನಾನು ಕೂಡ ತೀರ್ಥ ಸ್ನಾನ ಮಾಡಿಸ್ಕೊಂಡಿದ್ದೀನಿ. ಅಂದರೆ ನನಗೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು. ಅದಕ್ಕೋಸ್ಕರ ನಾನು ಅಲ್ಲಿ ಹೋಗ್ಬಿಟ್ಟು ತೀರ್ಥ ಸ್ನಾನ ಮಾಡ್ಕೊಂಬಿಟ್ಟು ಅಲ್ಲಿ ಸಂಕಲ್ಪ ಮಾಡ್ಕೊಂಬಿಟ್ಟು ನಾನು ಸೇವೆ ಮಾಡಿದ್ದೆ. ನನಗೆ ಆಯಿತು ಆ ಕೆಲಸ. ಅದಕ್ಕೋಸ್ಕರ ನಿಮಗೆ ಏನಾದರೂ ಬೇರೆ ಥರ ಏನಾದರೂ ಸಮಸ್ಯೆಗಳಿದ್ದರೆ, ಯಾರು ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಆ ದೇವಸ್ಥಾನದ ಫುಲ್ ಅಡ್ರೆಸ್ ನಾನು ನಿಮಗೆ ಕೊಡ್ತೀನಿ. ಖಂಡಿತವಾಗ್ಲೂ ಹೋಗಿ ನೋಡಿ. ಇದಿಷ್ಟು ಕೂಡ ನಾಗರ ಪಂಚಮಿ ಯಾವಾಗ ಶುರು ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಮತ್ತು ಈ ಒಂದು ಪೂಜೆನ ನಾವು ಮಾಡೋದ್ರಿಂದ ನಮ್ಗೆ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.